ಕಾಲಚಕ್ರ ಉರುಳಿದಂತೆ ಕಥೆಗಳು ಹುಟ್ಟುತ್ತವೆ, ನಾಗರಿಕತೆಗಳು ಅರಳುತ್ತವೆ, ಆದರೆ ಕೆಲವು ಕಥೆಗಳು ಮಾತ್ರ ಜೀವಂತವಾಗಿರುತ್ತವೆ. ಇಂದು ನಾವು ಪವಿತ್ರ ಗಂಗೆಯಷ್ಟೇ ಮಹತ್ವ ಪಡೆದ, ಪ್ರೀತಿಯ ಸಂಕೇತವಾದ ತಾಜ್ಮಹಲ್ಗೆ ಸಾಕ್ಷಿಯಾದ, ಶ್ರೀಕೃಷ್ಣನ ಲೀಲೆಗಳಿಗೆ ತಾಯಿಯಾದ, ಆದರೆ ಇಂದು ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿರುವ ಸೂರ್ಯನ ಮಗಳು, ಯಮಧರ್ಮನ ಸಹೋದರಿ ಯಮುನಾ ನದಿಯ ಕಥೆಯನ್ನು ಕೇಳೋಣ. ಇದು ಕೇವಲ ಒಂದು ನದಿಯ ಪಯಣವಲ್ಲ, ಇದು ನಮ್ಮ ಸಂಸ್ಕೃತಿಯ ಉಸಿರು, ನಮ್ಮ ಇತಿಹಾಸದ ಕನ್ನಡಿ ಮತ್ತು ನಮ್ಮ ಭವಿಷ್ಯಕ್ಕೆ ಎಚ್ಚರಿಕೆಯ ಗಂಟೆ. ಬನ್ನಿ, ಯಮುನೆಯೊಂದಿಗೆ ಅವಳದೇ ಕಣ್ಣೀರಿನ ಕಥೆಯಲ್ಲಿ ಪಯಣಿಸೋಣ. ಯಮುನೆಯ ಜನ್ಮವೇ ಒಂದು ದೈವಿಕ ಕಥೆ. ಪುರಾಣಗಳ ಪ್ರಕಾರ ಆಕೆ ವಿವಸ್ವಂತ ಅಂದರೆ ಸೂರ್ಯದೇವನ ಮಗಳು. ಅವಳ ತಾಯಿ ಸಂಜ್ಞಾದೇವಿ, ಸಾವಿನ ದೇವತೆಯಾದ ಯಮಧರ್ಮನು ಅವಳಿ ಸಹೋದರ. ಇದೇ ಕಾರಣಕ್ಕೆ ಯಮುನೆಯಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಯಮಭಯ ದೂರವಾಗುತ್ತದೆ ಎಂಬುದು ಆಳವಾದ ನಂಬಿಕೆ. ಅಷ್ಟೇ ಅಲ್ಲ, ಶ್ರೀಕೃಷ್ಣನ ಜೀವನ ಯಮುನೆಯಿಲ್ಲದೆ ಅಪೂರ್ಣ. ಕಾಳಿಂಗ ಮರ್ದನದಿಂದ ಹಿಡಿದು ಗೋಪಿಕೆಯರೊಂದಿಗಿನ ರಾಸಲೀಲೆಯವರೆಗೂ ಯಮುನೆಯ ದಡವೇ ಅವನ ಆಟದ ಮೈದಾನವಾಗಿತ್ತು. ಆಕೆಯ ತಟದಲ್ಲಿ ಪ್ರೀತಿ, ಭಕ್ತಿ, ಶೌರ್ಯ ಎಲ್ಲವೂ ಹಾಸುಹೊಕ್ಕಾಗಿವೆ. ಆಕೆಯ ನೀರು ಕೇವಲ ನೀರಲ್ಲ, ಅದು ಕೃಷ್ಣನ ಕೊಳಲ ದನಿಯನ್ನು ಕೇಳಿದ ಪವಿತ್ರ ತೀರ್ಥ. ಹಿಮಾಲಯದ ಮಡಿಲಲ್ಲಿ ಉತ್ತರಾಖಂಡದ ಯಮುನೋತ್ರಿ ಹಿಮನದಿಯ ಚಂಪಾಸರ್ ಎಂಬಲ್ಲಿ ಯಮುನೆ ತನ್ನ ಪಯಣ ಆರಂಭಿಸುತ್ತಾಳೆ. ಇಲ್ಲಿಂದ ಸುಮಾರು 1376 ಕಿಲೋಮೀಟರ್ಗಳ ಸುದೀರ್ಘ ಪಯಣ. ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಹರಿಯಾಣ, ದೆಹಲಿ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಹರಿದು ಕೊನೆಗೆ ಪ್ರಯಾಗರಾಜ್ನಲ್ಲಿ ತನ್ನ ಪ್ರೀತಿಯ ಗಂಗೆಯನ್ನು ಸೇರಿ ತನ್ನ ಅಸ್ತಿತ್ವವನ್ನು ಸಮರ್ಪಿಸುತ್ತಾಳೆ. ಇದು ಕೇವಲ ಭೌಗೋಳಿಕ ಸಂಗಮವಲ್ಲ, ಇದೊಂದು ಆಧ್ಯಾತ್ಮಿಕ ಮಿಲನ. ಈ ಮಹಾನ್ ಪಯಣದಲ್ಲಿ ಯಮುನೆ ಒಂಟಿಯಲ್ಲ. ಅವಳಿಗೆ ಚಂಬಲ್, ಸಿಂಧ್, ಬೇತ್ವಾ ಮತ್ತು ಕೇನ್ ನಂತಹ ಬೃಹತ್ ನದಿಗಳು ಬಲಗಡೆಯಿಂದ ಬಂದು ಶಕ್ತಿ ತುಂಬಿದರೆ, ಹಿಂಡನ್, ಶಾರದಾ ಮತ್ತು ಗಿರಿ ನದಿಗಳು ಎಡದಿಂದ ಬಂದು ಸೇರುತ್ತವೆ. ಈ ಉಪನದಿಗಳು ಯಮುನೆಯನ್ನು ಮತ್ತಷ್ಟು ಸಮೃದ್ಧಗೊಳಿಸುತ್ತವೆ. ಯಮುನೆಯ ದಡ ಕೇವಲ ಮಣ್ಣಲ್ಲ, ಅದು ಭಕ್ತಿಯ ಬೀಡು. ಯಮುನೋತ್ರಿ, ಇದು ಯಮುನೆಯ ಜನ್ಮಸ್ಥಳ. ಇಲ್ಲಿನ ಬಿಸಿ ನೀರಿನ ಕುಂಡದಲ್ಲಿ ಅಕ್ಕಿಯನ್ನು ಬೇಯಿಸಿ ಪ್ರಸಾದವಾಗಿ ಸ್ವೀಕರಿಸುವುದು ಒಂದು ಪವಿತ್ರ ಸಂಪ್ರದಾಯ. ಮಥುರಾ ಬೃಂದಾವನ, ಶ್ರೀಕೃಷ್ಣನ ಜನ್ಮಭೂಮಿ ಮತ್ತು ಲೀಲಾಕ್ಷೇತ್ರ. ಇಲ್ಲಿನ ಕೇಶಿ ಘಾಟ್, ವಿಶ್ರಮ ಘಾಟ್ಗಳಲ್ಲಿ ಸಂಜೆಯ ಆರತಿಯನ್ನು ನೋಡುವುದೇ ಒಂದು ದೈವಿಕ ಅನುಭವ. ಇಲ್ಲಿ ಯಮುನೆಯು ಕೃಷ್ಣ ಪ್ರಿಯ ಎಂದು ಪೂಜಿಸಲ್ಪಡುತ್ತಾಳೆ. ಇಲ್ಲಿನ ಪ್ರತಿಯೊಂದು ಮರಳು ಕಣವು ಕೃಷ್ಣನ ಕಥೆಯನ್ನು ಹೇಳುತ್ತದೆ. ಪ್ರಯಾಗರಾಜ್ ತ್ರಿವೇಣಿ ಸಂಗಮ, ಇದು ಯಮುನೆಯ ಜೀವನದ ಪರಮ ಗುರಿ. ಇಲ್ಲಿ ಗಂಗಾ, ಯಮುನಾ ಮತ್ತು ಅದೃಶ್ಯ ಸರಸ್ವತಿ ನದಿಗಳು ಸಂಗಮಿಸುತ್ತವೆ. ಇದೊಂದು ಮಹಾನ್ ಪವಿತ್ರ ಕ್ಷೇತ್ರ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳಕ್ಕೆ ಕೋಟ್ಯಂತರ ಜನರು ಇಲ್ಲಿಗೆ ಬಂದು ಪುಣ್ಯಸ್ನಾನ ಮಾಡುತ್ತಾರೆ. ಇದು ಕೇವಲ ಸ್ನಾನವಲ್ಲ, ಜನ್ಮಾಂತರದ ಪಾಪಗಳನ್ನು ಕಳೆದುಕೊಳ್ಳುವ ಒಂದು ನಂಬಿಕೆಯ ಮಹಾಸಾಗರ. ಯಮುನೆ ಕೇವಲ ಧಾರ್ಮಿಕ ನದಿಯಲ್ಲ, ಅವಳು ಲಕ್ಷಾಂತರ ಜನರ ಜೀವನಾಡಿ. ಪ್ರಮುಖ ನಗರಗಳು: ಭಾರತದ ರಾಜಧಾನಿ ದೆಹಲಿ, ಪ್ರೀತಿಯ ಸಂಕೇತ ತಾಜ್ಮಹಲ್ ಇರುವ ಆಗ್ರಾ ಮತ್ತು ಪವಿತ್ರ ನಗರ ಮಥುರಾ ಯಮುನೆಯ ದಡದಲ್ಲಿಯೇ ಬೆಳೆದಿವೆ. ಈ ನಗರಗಳ ಏಳಿಗೆಗೆ ಯಮುನೆಯ ಕೊಡುಗೆ ಅಪಾರ. ಪ್ರವಾಸೋದ್ಯಮ: ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ತಾಜ್ಮಹಲ್ ಯಮುನೆಯ ದಡದಲ್ಲಿ ನಿಂತು ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಯಮುನೆಯ ಹಿನ್ನೆಲೆಯಲ್ಲಿ ತಾಜ್ ಮಹಲ್ನ ಸೌಂದರ್ಯವನ್ನು ನೋಡುವುದೇ ಒಂದು ಭಾಗ್ಯ. ಕೃಷಿ ಭೂಮಿ: ಹರಿಯಾಣ ಮತ್ತು ಉತ್ತರ ಪ್ರದೇಶದ ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ಯಮುನೆಯ ನೀರೇ ಆಧಾರ. ಗೋಧಿ, ಕಬ್ಬು ಮತ್ತು ಭತ್ತದಂತಹ ಬೆಳೆಗಳಿಗೆ ಅವಳ ನೀರು ಜೀವ ತುಂಬುತ್ತದೆ. ಪಶ್ಚಿಮ ಮತ್ತು ಪೂರ್ವ ಯಮುನಾ ಕಾಲುವೆಗಳು ಈ ಭಾಗದ ರೈತರ ಪಾಲಿಗೆ ವರದಾನವಾಗಿವೆ. ಅಣೆಕಟ್ಟುಗಳು: ಯಮುನೆಯ ಮೇಲೆ ಡಾಕ್ ಪಥರ್, ಹಥಿನಿಕುಂಡ್ ಬ್ಯಾರೇಜ್ಗಳಂತಹ ಹಲವಾರು ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಇವು ನೀರಾವರಿ ಮತ್ತು ಕುಡಿಯುವ ನೀರಿನ ಅಗತ್ಯಗಳನ್ನು ಪೂರೈಸುತ್ತವೆ. ಯಮುನೆಯ ಒಂದು ದೊಡ್ಡ ವೈಶಿಷ್ಟ್ಯವೆಂದರೆ ಗಂಗಾ ನದಿಯ ಅತಿ ದೊಡ್ಡ ಮತ್ತು ಅತಿ ಉದ್ದದ ಉಪನದಿ ಇದಾಗಿದೆ. ಹಾಗೆಯೇ ತಾಜ್ಮಹಲ್ನಂತಹ ವಿಶ್ವವಿಖ್ಯಾತ ಸ್ಮಾರಕಕ್ಕೆ ಹಿನ್ನೆಲೆಯಾಗಿ ನಿಂತು ಅದರ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದ ಕೀರ್ತಿ ಯಮುನೆಗೆ ಸಲ್ಲುತ್ತದೆ. ಜಲ ವಿವಾದ: ಬೇಸಿಗೆಯಲ್ಲಿ ಯಮುನೆಯಲ್ಲಿ ನೀರಿನ ಹರಿವು ಕಡಿಮೆಯಾಗುತ್ತದೆ. ಈ ಕಾರಣಕ್ಕಾಗಿ ಹರಿಯಾಣ, ದೆಹಲಿ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ನಡುವೆ ನೀರಿನ ಹಂಚಿಕೆಗಾಗಿ ಆಗಾಗ ವಿವಾದಗಳು ಉದ್ಭವಿಸುತ್ತವೆ. ಇದು ನದಿಯ ಮೇಲಿನ ಒತ್ತಡವನ್ನು ತೋರಿಸುತ್ತದೆ. ಕಣ್ಣೀರಿನ ಕಥೆ: ಮಾಲಿನ್ಯಗೊಂಡ ಯಮುನೆಯ ದೃಶ್ಯಗಳು, ನೊರೆ, ಕಸದ ರಾಶಿಗಳು. ಆದರೆ ಇಷ್ಟೆಲ್ಲಾ ವೈಭವವನ್ನು ಹೊಂದಿರುವ ಯಮುನೆಯ ಇಂದಿನ ಸ್ಥಿತಿ ಎದೆ ಹಿಂಡುವಂತಿದೆ. ದೆಹಲಿಯನ್ನು ಪ್ರವೇಶಿಸುತ್ತಿದ್ದಂತೆ ಪವಿತ್ರ ನದಿಯಾಗಿದ್ದ ಯಮುನೆ ಕಲುಷಿತ ಚರಂಡಿಯಾಗಿ ಬದಲಾಗುತ್ತಾಳೆ.
ಕೈಗಾರಿಕೆಗಳ ವಿಷಕಾರಿ ರಾಸಾಯನಿಕಗಳು, ನಗರಗಳ ಸಂಸ್ಕರಿಸದ ತ್ಯಾಜ್ಯಗಳು ಅವಳನ್ನು ಉಸಿರುಗಟ್ಟಿಸುತ್ತಿವೆ. ಒಂದು ಕಾಲದಲ್ಲಿ ಕೃಷ್ಣನ ಪ್ರೀತಿಯ ಸಖಿಯಾಗಿದ್ದವಳು ಇಂದು ವಿಷದ ನೊರೆಯನ್ನು ಹೊತ್ತು ಹರಿಯುತ್ತಿದ್ದಾಳೆ. ಇದು ಕೇವಲ ನದಿಯ ಸಾವಲ್ಲ, ನಮ್ಮ ಸಂಸ್ಕೃತಿ ಮತ್ತು ಮಾನವೀಯತೆಯ ಸೋಲು. ಯಮುನೆಯ ಕಥೆ ಕೇವಲ ಒಂದು ನದಿಯ ಕಥೆಯಲ್ಲ, ಅದು ನಮ್ಮೆಲ್ಲರ ಕಥೆ. ಅವಳನ್ನು ದೇವತೆ ಎಂದು ಪೂಜಿಸಿದರೆ ಸಾಲದು, ತಾಯಿಯಂತೆ ರಕ್ಷಿಸಬೇಕು. ನಮಾಮಿ ಗಂಗೆಯಂತಹ ಯೋಜನೆಗಳು ಜಾರಿಯಲ್ಲಿದ್ದರೂ ಜನರ ಸಹಭಾಗಿತ್ವವಿಲ್ಲದೆ ಯಾವುದೇ ಯೋಜನೆ ಯಶಸ್ವಿಯಾಗುವುದಿಲ್ಲ. ಯಮುನೆಯನ್ನು ಉಳಿಸುವುದು ಎಂದರೆ ನಮ್ಮ ಇತಿಹಾಸವನ್ನು, ನಮ್ಮ ಭವಿಷ್ಯವನ್ನು ಮತ್ತು ನಮ್ಮ ಆತ್ಮಸಾಕ್ಷಿಯನ್ನು ಉಳಿಸಿಕೊಂಡಂತೆ. ಮುಂದಿನ ಪೀಳಿಗೆಗೆ ನಾವು ವಿಷದ ಕಾಲುವೆಯನ್ನಲ್ಲ, ಪವಿತ್ರ ಯಮುನೆಯನ್ನು ಬಳುವಳಿಯಾಗಿ ನೀಡೋಣ. ಇದರ ಬಗ್ಗೆ ಯೋಚಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹಾನದಿಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.